ಮೊದಲಿಗೆ ಮಯೂರಿ ಭೂಮಿಗೆ ತಾಳಿ ಒಳಗಡೆ ಹಾಕೋ. ಆಗ ಚಂದ್ರಿಕಾ, ಏನಿಬ್ರು ಗುಸುಗುಸು ಅಂತ ಏನೋ ಮಾತಾಡ್ತಿದ್ದೀರಲ್ಲ. ಏನೂ ಇಲ್ಲ ಅಮ್ಮ, ಮನಸ್ವಿನಿ ನಮ್ಮೂರಿಗೆ ಮೊದಲನೇ ಸಲ ಬರ್ತಿರೋದು ಅಲ್ವಾ, ಊರು ನೋಡಬೇಕು ಅಂತ ಆಸೆ ಪಟ್ಲು. ಆ ಬೆಟ್ಟದ ಮೇಲಿಂದ ನೋಡಿದ್ರೆ ನಮ್ಮ ಇಡೀ ಊರೇ ಕಾಣಿಸುತ್ತೆ ಅಲ್ವಾ, ಅದನ್ನ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಆಗ ರಾಮ್, ಮಯೂರಿ ಒಂದು ನಿಮಿಷ, ಅಂಜುನೂ ಕರ್ಕೊಂಡು ಹೋಗು. ಆಗ ಅಂಜು, ಹಾ, ನಾನು ಬೆಟ್ಟ ಹತ್ತೋದಾ ಈ ಉರಿ ಬಿಸಿಲಲ್ಲಿ? ನೋವೇ, ಟೆನ್ ಆಗಿಬಿಟ್ಟು ನನ್ನ ಬ್ಯೂಟಿ ಎಲ್ಲ ಹಾಳಾಗ್ಬಿಡುತ್ತೆ. ಆಗ ಮಯೂರಿ, ಸರಿ, ಹಾಗಿದ್ರೆ ನೀವೆಲ್ಲರೂ ಪ್ರದಕ್ಷಿಣೆ ಮುಗಿಸೋ ಅಷ್ಟೊತ್ತಿಗೆ ನಾನು ಮನಸ್ವಿನಿ ಹೋಗಿ ಬಂದ್ಬಿಡ್ತೀವಿ, ಹೋಗೋಣ. ಆಗ ರಾಮ್, ಸರಿ, ಹುಷಾರಾಗಿ ಹೋಗಿ ಬನ್ನಿ, ಎಲ್ಲರೂ ಪ್ರದಕ್ಷಿಣೆ ಹಾಕೋಣ ಬನ್ನಿ. ಮಯೂರಿ ಅವರೇ, ಭೂಮಿ, ನೀನು ಇವಾಗ ಭೂಮಿಯಲ್ಲ, ಅಜಿತನ ಹೆಂಡತಿನೂ ಅಲ್ಲ. ನನ್ನ ಮಾತಿಂದ ನಿನಗೆ ಹರ್ಟ್ ಆಗ್ತಿದೆ ಅಂತ ನನಗೆ ಗೊತ್ತು, ಆದರೆ ವಿಧಿ ಇಲ್ವಲ್ಲ ಭೂಮಿ. ನೀನು ಮನಸ್ವಿನಿ ಅಂತ ಅಜ್ಜಿ ಮುಂದೆ ನಾಟಕ ಶುರು ಮಾಡಿ ಆಗಿದೆ. ಅದರ ಪ್ರಕಾರ ನೀನಿನ್ನೂ ಮದುವೆ ಆಗದೆ ಇರೋ ಕಣ್ಣೆ, ಅದರ ಪ್ರಕಾರನೇ ನಡ್ಕೋಬೇಕು ತಾನೆ. ಮಯೂರಿ ಅವರೇ, ನಾನು ಬೇಕು ಅಂತ ಏನೂ ಮಾಡಲಿಲ್ಲ. ಅರಿಶಿನ ಕುಂಕುಮ ನೋಡಿದ ತಕ್ಷಣ ಸುಮಂಗ್ಲಿಯರು ಮಾಡೋ ಮೊದಲನೇ ಕೆಲಸ ಏನು ಹೇಳಿ? ಅದನ್ನ ಹಚ್ಕೊಂಡು ಗಂಡನ ಲೇಯರ್ಸ್ ಹರಿಸ್ಕೋತಾರೆ. ಅದನ್ನೇ ನಾನು ಮಾಡಿದ್ದು. ನನಗೆ ಗೊತ್ತು ನಾನು ಮಾಡಿದ್ದು ತಪ್ಪೇ. ಸುತ್ತಮುತ್ತ ಯಾರಿದ್ದಾರೆ ಅನ್ನೋ ಪ್ರಜ್ಞೆ ಇರಬೇಕಿತ್ತು. ಮಯೂರಿ ಅವರೇ, ನಿಮಗೆ ಚೆನ್ನಾಗಿ ಗೊತ್ತಲ್ವಾ ನಾನು ಯಾಕೆ ಮನಸ್ವಿನಿಯಾಗಿ ನಾಟಕ ಮಾಡೋಕೆ ಒಪ್ಕೊಂಡೆ ಅಂತ. ನಮ್ಮತ್ತೇನು ಅವರ ಅತ್ತೇನು ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ. ಮಯೂರಿ ಅವರೇ, ನೀವು ಬಂದು ಇವತ್ತು ನನ್ನ ಕಾಪಾಡಿರ್ಲಿಲ್ಲ ಅಂದಿದ್ರೆ ದೊಡ್ಡ ರಾಧಾಂತನೇ ಆಗ್ತಾ ಇತ್ತು. ನೀವು ನನ್ನ ಕಾಪಾಡ್ಬಿಟ್ರಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ತುಂಬಾ ಥ್ಯಾಂಕ್ಸ್ ಮಯೂರಿ ಅವರೇ. ಅಯ್ಯೋ, ಆಗಿದ್ದಾಯ್ತು ಬಿಡು. ಇನ್ಮೇಲಿಂದ ಆದರೂ ಹುಷಾರಾಗಿ ಇರು. ಹೇಗಿದ್ದರೂ ಬೆಟ್ಟ ತೋರಿಸ್ಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳಿದ್ದೀನಿ. ಅದನ್ನು ನಿಜ ಮಾಡಬೇಕು ಅಂದರೆ ಹೋಗಿ ಬರೋಣವಾ? ಈ ಉರಿ ಬಿಸಿಲಲ್ಲಿ ಬೆಟ್ಟ ಹತ್ತೋದ? ಯಾರು ಹತ್ತುತ್ತಾರೆ? ಯಾರೂ ಹತ್ತಲ್ಲ ಭೂಮಿ. ನಾವು ಹತ್ಕೊಂಡು ಬಂದಿದ್ದೀವಿ ಅಂತ ಅವರಿಗೆ ನಂಬಿಸ್ಬೇಕಲ್ವಾ? ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಇಲ್ಲ ಅಂದರೆ ಅವರ ಕಣ್ಣಿಗೆ ಬೀಳ್ತೀವಿ. ಮತ್ತೆ ಈಗ ನಾವು ಏನು ಮಾಡೋದು? ಹಾಂ, ಇಲ್ಲೇ ಹತ್ತಿರದಲ್ಲಿ ನಮ್ಮೂರಿನ ನಾಗಪ್ಪನ ಶಿಲೆ ಇದೆ, ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಬಾ. ಭೂಮಿ, ಇದೇ ನಮ್ಮೂರಿನ ನಾಗದೇವರು, ಸಿಕ್ಕಾಪಟ್ಟೆ ಪವರ್ಫುಲ್ ದೇವರು. ನೀನು ಏನು ಬೇಡ್ಕೊಂಡ್ರು ಎಲ್ಲ ನೆರವೇರುತ್ತೆ. ಕಂಕಣ ಭಾಗ್ಯ ಇಲ್ಲದೆ ಇರೋರ್ಗೆ ಮದುವೆ ಆಗುತ್ತೆ, ಮಕ್ಕಳು ಇಲ್ಲದೆ ಇರೋರ್ಗೆ ತಾಯಿ ಭಾಗ್ಯ ಸಿಗುತ್ತೆ. ನೋಡು, ನೀನು ಸ್ಟ್ರಾಂಗ್ ಆಗಿ ಬೇಡ್ಕೋ. ಆದಷ್ಟು ಬೇಗ ಒಂದು ಪುಟಾಣಿ ಭೂಮಿನೋ ಚಿಲ್ಟಾರಿ ಅಜಿತ್ನೋ ಮನೆಗೆ ಬರುವಂಗೆ ಆಗ್ಲಿ. ಆಗ ಭೂಮಿ, ಅಪ್ಪ ನಾಗಪ್ಪ, ನಾನು ಸಾಹೇಬ್ರು ಯಾವಾಗಲೂ ಜೊತೆಯಾಗಿ ಇರಬೇಕು. ನಮಸ್ಕಾರ ಮಾಡಿ ಹೇಳುವಾಗ ಕತ್ತಿಂದ ತಾಳಿ ಜಾರಿ ಕೆಳಗೆ ಬೀಳುತ್ತೆ. ಆಗ ಒಬ್ಬ ಸನ್ಯಾಸಿ ಬಂದು, ಶಕುನ ಸರಿ ಇಲ್ಲ. ಆಗ ಭೂಮಿ, ಅದು ಏನಾಯಿತು ಅಂದರೆ, ನಾನು ಯಾರು ಗೊಂದಲ, ಮದುವೆ ಗೊಂದಲ, ಭವಿಷ್ಯ ಗೊಂದಲ, ಇಷ್ಟೆಲ್ಲ ಗೊಂದಲಗಳ ನಡುವೆ ಕಾಪಾಡಿದವನು, ಕೈ ಹಿಡಿದವನ ಪ್ರಾಣನೂ ಗೊಂದಲದಲ್ಲಿ ಇದೆ. ಈತನ ಅನ್ನೋದೇ ಪ್ರಶ್ನೆ. ಆಗ ಮಯೂರಿ, ಭೂಮಿ, ಇವರನ್ನ ನಮ್ಮೂರಿನ ಜನ ವಿಚಿತ್ರ ಸ್ವಾಮಿಗಳು ಅಂತ ಕರೀತಾರೆ. ಯಾಕಂದ್ರೆ ಅವರು ಯಾರನ್ನೂ ಮಾತಾಡಿಸೋದಿಲ್ಲ, ಮಾತಾಡಿಸಿದವರಿಗೆ ಉತ್ತರನೂ ಕೊಡಲ್ಲ, ಭಿಕ್ಷೆ ಬೇಡಲ್ಲ, ಏನಾದರೂ ಕೊಟ್ರೆ ಮುಟ್ಟೋದೂ ಇಲ್ಲ. ಅವರೇ ಯಾರ ಮನೆ ಮುಂದೆ ಆದರೂ ಹೋಗಿ ನಿಂತು ಓಂ ನಮ ಶಿವಾಯ ಅಂದರೆ ಸಾಕು, ಆ ಮನೆಯವರು ಅದನ್ನ ಸೌಭಾಗ್ಯ ಅಂತ ನಂಬ್ತಾರೆ. ಸ್ವಾಮಿಗಳಿಗೆ ಊಟ ತಿಂಡಿ ಕೊಟ್ಟು ಕಾಲಿಗೆ ಬೀಳ್ತಾರೆ. ಸ್ವಾಮಿಗಳು ಆಗಲೂ ಅವರನ್ನ ಮಾತಾಡ್ಸೋದಿಲ್ಲ. ಅಕಸ್ಮಾತ್ ಆಗಿ ಅವರು ಯಾರನ್ನಾದರೂ ನೋಡಿ ಏನಾದರೂ ಹೇಳಬೇಕು ಅಂತ ಅನಿಸಿ ಹೇಳಿದ್ರು ಅಂದರೆ 100% ಅದು ನಡೆಯುತ್ತೆ. ಈಗ ನಿನ್ನನ್ನು ನೋಡಿ ಅವರು ಏನು ಹೇಳಿ ಹೋದ್ರು ಅಂತ ನನಗೆ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ. ಆದರೆ ಅಜಿತನಿಗೆ ಏನೋ ಅಪಾಯ ಇದೆ ಅನ್ನೋದು ಮಾತ್ರ ಅರ್ಥ ಆಯಿತು. ಹಲೋ ಸತ್ಯಣ್ಣ, ಏನಮ್ಮ ನೀನು? ಹೋದಾಗಿಂದ ಒಂದು ಫೋನು ಇಲ್ಲ, ಮೆಸೇಜ್ ಇಲ್ಲ. ಅಲ್ಲ, ನಾನು ಟ್ರೈ ಮಾಡಿದ್ರು ಕೂಡ ನೆಟ್ವರ್ಕ್ ಸಿಗ್ತಿಲ್ಲ. ಏನಾಗ್ತಿದೆ? ಊರಲ್ಲಿ ಎಲ್ಲ ಆರಾಮಾಗಿದ್ದಾರಾ? ನಿಂಗವಜ್ಜಿ ಹೇಗಿದ್ದಾರೆ? ಅವರ ಆರೋಗ್ಯ ಸರಿ ಹೋಯ್ತಾ? ಸತ್ಯಣ್ಣ, ಅದನ್ನೆಲ್ಲ ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಸಾಹೇಬ್ರು ಹೇಗಿದ್ದಾರೆ? ನಾನು ಅವಾಗ್ಲಿಂದ ಫೋನ್ ಟ್ರೈ ಮಾಡ್ತಾನೇ ಇದ್ದೀನಿ, ಅವರ ಫೋನ್ ಸಿಗ್ತಾ ಇಲ್ಲ. ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ? ಕೋರ್ಟಲ್ಲಿದ್ದಾರಾ, ಸ್ಟೇಷನಲ್ಲಿದ್ದಾರಾ? ಅಲ್ಲ, ಅವರು ಕೊನೆ ಸರ್ತಿ ಯಾವಾಗ ನಿಮಗೆ ಫೋನ್ ಮಾಡಿದ್ರು? ಆಹಾ, ಒಂದೇ ಉಸಿರಲ್ಲಿ ಬಡಬಡ ಇಷ್ಟೊಂದು ಹೇಳ್ಬಿಟ್ಲಲ್ಲ. ಅಲ್ಲ, ಇವಳಿಗೆ ಗಂಡನ ಮೇಲೆ ಇಷ್ಟೊಂದು ಪ್ರೀತಿ ಇದ್ದಿದ್ದರೆ ಅವನ ಮುಂದೆ ಇವಳಿಗೆ ಹೇಳ್ಕೊಳ್ಳೋಕೆ ಏನು? ಇದೆಲ್ಲ ನನಗೆ ಯಾಕೆ ಪ್ರಶ್ನೆ ಮಾಡಬೇಕು? ಇರು, ಮಾಡ್ತೀನಿ. ನಿನಗಿಡೋ ಬ್ರೇಕಿಗೆ ಎದ್ನೋ ಬಿದ್ನೋ ಅಂತ ಅಜಿತ್ನ ಹುಡುಕೊಂಡು ಹೋಗಬೇಕು, ಹಾಗೆ ಮಾಡ್ತೀನಿ. ಸತ್ಯನಾ, ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ? ಅಯ್ಯಯ್ಯೋ, ಅವನ ಕಥೆನ ನೀನು ಯಾಕಮ್ಮ ಕೇಳ್ತೀಯಾ? ಅಯ್ಯೋ, ಅದು ಯಾರೋ ಭಯಾನಕ ಸ್ಮಗ್ಲರ್ಸ್ ಅಂತೆ, ಹಿಡಿಯೋಕೆ ಹೋದ ಪೊಲೀಸರನ್ನೇ ಕೊಚ್ಚಿ ಹಾಕ್ಬಿಟ್ರಂತೆ. ಅಲ್ಲ ಪಾಪ, ಇಂಥವನ್ನ ಕಮಿಷನರ್ ಸಾಹೇಬ್ರು ಅಂಥವರ ಕಡೆ ಕಳಿಸ್ಬಿಟ್ರಲ್ಲ. ಈಗ ಅವನ್ನ ನೆನೆಸ್ಕೊಂಡ್ಬಿಟ್ರೆ ನನ್ನ ಎದೆ ಡವ ಡವ ಅಂತಿದೆ.
ಏನು ಮಾಡ್ತಾರೋ ಅಂತ ಆತಂಕ ಶುರುವಾಗಿಬಿಟ್ಟಿದೆ. ಆಗ ಭೂಮಿ ಜೋರಾಗಿ ಸತ್ಯಣ್ಣ ಅಂತ ಚೀರುತ್ತಾರೆ. ಬಿಡ್ತು ಅನ್ನಿ, ಹೀಗೆಲ್ಲ ಅಭಿಷೇಕನ ಮಾತಾಡಬೇಡಿ ನೀವು. ನೋಡಿ, ನಮ್ಮ ಸಾಹೇಬ್ರಿಗೆ ಏನೂ ಆಗಲ್ಲ. ನನ್ನ ಪ್ರಾಣ ಕೊಟ್ಟಾದರೂ ನಮ್ಮ ಸಾಹೇಬ್ರ ಪ್ರಾಣನ ನಾನು ಕಾಪಾಡ್ತೀನಿ. ಸತ್ಯಣ್ಣ, ಒಂದು ವೇಳೆ ನಮ್ಮ ಸಾಹೇಬ್ರಿಗೆ ಏನಾದರೂ ಆದರೆ ನಾನಂತೂ ಜೀವಂತವಾಗಿ ಇರೋಲ್ಲ. ಭೂಮಿ ಕಟ್ಟೆ ಮಾಡಿಬಿಟ್ಲಲ್ಲ, ನಾನೇನು ಗೋಳಾಡಿಸೋಣ ಅಂತ ಹೀಗೆ ಅಂದೆ ಅಲ್ಲ. ಇವಳಿಗೆ ಗಂಡನ ಮೇಲೆ ಪ್ರೀತಿ ಹೆಚ್ಚಾಗ್ಲಿ ಅಂತ ಹೀಗೆಲ್ಲ ಹೇಳಿದ್ರೆ ಅತ್ತೇ ಬಿಟ್ಲಲ್ಲ ಹುಡುಗಿ. ಹಬ್ಬದ ದಿನ ತಂಗಿನ ಸುಮ್ಮನೆ ಅಳಿಸಿಬಿಟ್ಟೆ. ಆಗ ಮಯೂರಿ, ಭೂಮಿ ಯಾಕೆ ಇಷ್ಟೊಂದು ಫ್ಯಾನಿಕ್ ಆಗಿದೆಯಾ? ಅಜಿತನಿಗೆ ಏನೂ ಆಗಲ್ಲಮ್ಮ, ಧೈರ್ಯವಾಗಿರು. ಮಯೂರಿ ಅವರೇ, ನೀವೇ ಹೇಳಿದ್ರಿ ತಾನೇ ಆ ಸ್ವಾಮಿಗಳು ಹೇಳಿದ ಮಾತು ನಿಜ ಆಗುತ್ತೆ ಅಂತ. ಈಗ ನೀವೇ ನನಗೆ ಸಮಾಧಾನ ಮಾಡ್ತಾ ಇದ್ದೀರಲ್ಲ. ಈಗಾಗಲೇ ತಾಳಿ ವಿಚಾರದಲ್ಲಿ ಅಪಚಾರ ಆಗಿದೆ. ಸಾಹೇಬ್ರು ಬೇರೆ ಯಾವುದೋ ಸ್ಮಗ್ಲರ್ನ ಹಿಡಿಯೋಕೆ ಹೋಗ್ತಿದ್ದಾರೆ. ಆ ಸ್ಮಗ್ಲರ್ಗೆ ಇವರು ಪೊಲೀಸ್ ಅಂತ ಗೊತ್ತಾದರೆ ಸಾಯಿಸ್ಬಿಡ್ತಾರಂತೆ. ಅಪ್ಪ ದೇವರೇ, ನಮ್ಮ ಸಾಹೇಬ್ರಿಗೆ ಏನೂ ಆಗದೆ ಇರೋ ಹಾಗೆ ನೀನೇ ಕಾಪಾಡಪ್ಪ. ತಾಳಿ ವಿಚಾರದಲ್ಲಿ ಏನಾದರೂ ಪರಿಹಾರ ಇದ್ರೆ ನೀನೇ ನನಗೆ ಹೇಳಪ್ಪ. ನನ್ನ ಉಸಿರು ತಗೊಂಡ್ರೂ ಪರವಾಗಿಲ್ಲ, ನಮ್ಮ ಸಾಹೇಬ್ರಿಗೆ ಏನೂ ಆಗಬಾರ್ದು. ಭೂಮಿ ನಿಂತ್ಕೋ. ಆಗ ಸ್ಮಗ್ಲರ್ ಯಾವನೋ ಅಜಿತ್ ಅಂತೆ, ನಮ್ಮನ್ನು ಹಿಡಿಯೋಕೆ ಕಮಿಷನರ್ ಸ್ಪೆಷಲ್ ಆಗಿ ಅವನ್ನ ಕಳಿಸಿದಾರಂತೆ. ಸೊ ನಮ್ಮ ಕೆಪಾಸಿಟಿ ಏನು ಅಂತ ತೋರಿಸ್ಬೇಕು. ಸೊ ಅವನ್ನ ನೀಟಾಗಿ ಕೊಲೆ ಮಾಡಿ ಕಮಿಷನರ್ಗೆ ಪಾರ್ಸಲ್ ಕಳಿಸ್ಬಿಡಿ. ಇವನೇ ಅವನು, ಇವತ್ತೇ ಗಿಫ್ಟ್ನ ಪ್ಯಾಕ್ ಮಾಡ್ತೀವಿ ಅನ್ನ. ಆಗ ಮಯೂರಿಗೆ ಹಗ್ ಮಾಡ್ತಾರೆ. ಭೂಮಿ, ಪ್ಲೀಸ್ ಅಳಬೇಡ. ನೋಡು, ಸತ್ಯವಾನನ ಪ್ರೀತಿಗೆ ಹೆದರಿ ಸಾವಿತ್ರಿ ಮುಂದೆ ಯಮ ಧರ್ಮರಾಜನೇ ಸೋಲಿಲ್ವಾ? ಹಾಗೆ ನಿನಗೆ ಅಜಿತನ ಮೇಲೆ ಇರೋ ಪ್ರೀತಿನೂ ಅಂಥದ್ದೇ. ಸ್ವಾಮಿಗಳು ಹೇಳಿದ ಹಾಗೆ ಅಜಿತನಿಗೆ ಏನೇ ಅಪಾಯ ಇದ್ದರೂ ಈ ನಿನ್ನ ತಾಳಿನೇ ಅಜಿತನ್ನ ಕಾಪಾಡುತ್ತೆ. ಭೂಮಿ, ಆದರೆ ಮಯೂರಿ ಅವರೇ, ಈ ತಾಳಿನೂ ತುಂಡಾಗಿ ಹೋಗಿದೆಯಲ್ಲ, ಅದನ್ನ ಯಾರಿಗೂ ಗೊತ್ತಾಗದ ಹಾಗೆ ಇಟ್ಕೋ. ಹೇಗಿದ್ರು ಈಗ ನಾನು ಮನಸ್ವಿನಿ ಅಲ್ವಾ? ತಾಳಿ ಎಲ್ಲಿ ಅಂತ ಯಾರೂ ಕೇಳಲ್ಲ. ಹೋಗ್ತಾ ದಾರಿಯಲ್ಲಿ ನನಗೊಬ್ಬರು ಆಚಾರ್ಯರು ಪರಿಚಯ ಇದ್ದಾರೆ. ಅವರ ಕೈಯಲ್ಲಿ ಇದನ್ನು ಕೊಟ್ಟರೆ 10 ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಮತ್ತೆ ನಿನ್ನ ಕೊರಳಿಗೆ ಹಾಕಿಕೊಳ್ಳುವಂತೆ. ತುಂಡಾಗಿರೋ ತಾಳಿನ ಬೇಕಾದರೆ ಅಂಟಿಸಬಹುದು. ಆದರೆ ನನ್ನ ಗಂಡನಿಗೆ ಎದುರಾಗಿರುವ ಅಪಾಯನ ಯಾರು ನಿವಾರಣೆ ಮಾಡುತ್ತಾರೆ? ಒಂದು ಕೆಲಸ ಮಾಡೋಣ, ಸಂಗೀತ ಅತ್ತೆ ಹತ್ತಿರ ನಡೆದ ವಿಷಯ ಹೇಳೋಣವಾ? ಅವರು ಇದಕ್ಕೆ ಏನಾದರೂ ಪರಿಹಾರ ಹೇಳ್ಬೋದು. ನೀವು ಹೇಳ್ತಾ ಇರೋದು ಸರಿನೇ, ನಾವು ಅತ್ತೆ ಹತ್ರ ಎಲ್ಲ ಹೇಳ್ಬಿಡೋಣ. ಸರಿ ಬಾ. ಏನಾಯಿತು? ಬೇಡ ಮಯೂರಿ ಅವರೇ. ಯಾಕೆ ಬೇಡ? ಅತ್ತೆ ಹತ್ರ ಈ ವಿಷಯನ ಹೇಳೋದು ಬೇಡ. ಯಾಕೆ ಭೂಮಿ? ಮಗನಿಗೆ ಹುಷಾರಿಲ್ಲ ಅಂದ್ರೇನೆ ನನ್ನತ್ತೆ ಊಟ ತಿಂಡಿ ನೀರು ಬಿಟ್ಟು ಮಗನಿಗೋಸ್ಕರ ಕಾವಲು ನಿಂತ್ಕೊಂಡು ಕಾಯ್ತಾರೆ. ಅಂಥದ್ರಲ್ಲಿ ನನ್ನ ತಾಳಿ ತುಂಡಾಗಿದೆ, ಆ ಗುರುಗಳು ಈ ರೀತಿಯೆಲ್ಲ ಹೇಳಿದ್ದಾರೆ ಅಂತ ಗೊತ್ತಾದರೆ ಅಷ್ಟೇ. ಅತ್ತೆಗೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಅಂತೂ ಇಲ್ಲ. ಈ ವಿಷಯ ಹೇಳೋದ್ರಿಂದ ಅತ್ತೆಗೆ ಏನಾದರೂ ಆಗಿಬಿಟ್ರೆ? ಬೇಡ ಬೇಡ ಮಯೂರಿ ಅವರೇ, ನಮ್ಮತ್ತೆಗೆ ಈ ವಿಷಯ ಹೇಳೋದು ಬೇಡ. ಹಾಗೆ ಇನ್ನೊಂದು ವಿಷಯ ನೋಡಿ, ಈ ವಿಷಯ ನಮ್ಮಿಬ್ಬರ ಮಧ್ಯೆ ಇರಬೇಕು. ಮೂರನೇ ಅವರ ಬಾಯಿಗೆ ಸೇರಬಾರ್ದು. ನೀವ್ಯಾರಿಗೂ ಹೇಳಲ್ಲ ಅಂತ ನನಗೆ ಮಾತು ಕೊಡಿ. ಆಯಿತು, ನಾನು ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡ್ತಾಳೆ. ಥ್ಯಾಂಕ್ ಯು ಮಯೂರಿ ಅವರೇ. ಆ ಸ್ವಾಮಿಗಳು ನಮಗೆ ಸಿಕ್ಕಿದ್ರಲ್ಲ, ಅವರು ಎಲ್ಲಿ ಸಿಗುತ್ತಾರೆ? ನಾನು ಅವರನ್ನು ಭೇಟಿ ಆಗಬೇಕಿತ್ತು. ಅಯ್ಯೋ, ಅವರ ಕಾಲು ಒಂದು ಕಡೆ ನಿಲ್ಲಲ್ಲ ಭೂಮಿ. ಒಂದ್ಸಲ ದೇವಸ್ಥಾನದ ಕಟ್ಟೆ ಮೇಲೆ ಕೂತಿರುತ್ತಾರೆ, ಇನ್ನೊಂದು ಸಲ ನೋಡಿದರೆ ಅರಳಿ ಮರದ ಬುಡದ ಹತ್ತಿರ ಕೂತ್ಕೊಂಡಿರ್ತಾರೆ, ಮತ್ತೊಂದು ಸಲ ಕೆರೆ ದಡದಲ್ಲಿ ಧ್ಯಾನ ಮಾಡ್ತಿರ್ತಾರೆ. ಅವರು ಇಂಥ ಕಡೆನೇ ಸಿಗ್ತಾರೆ ಅಂತ ಹೇಳೋದೇ ಕಷ್ಟ. ಇಷ್ಟಕ್ಕೂ ನೀನ್ಯಾಕೆ ಅವರನ್ನು ಮೀಟ್ ಮಾಡಬೇಕು? ಮಯೂರಿ ಅವರೇ, ಸಮಸ್ಯೆ ಹೇಳಿದ ಸ್ವಾಮಿಗಳಿಗೆ ಪರಿಹಾರನೂ ಗೊತ್ತಿರುತ್ತೆ. ಅದಕ್ಕೆ ನಾನು ಅವರನ್ನು ಭೇಟಿ ಆಗಬೇಕು. ಒಟ್ಟಿನಲ್ಲಿ ನಮ್ಮ ಸಾಹೇಬರಿಗೆ ಯಾವ ರೀತಿ ತೊಂದರೆನೂ ಆಗಬಾರ್ದು. ಅದಕ್ಕೆ ಕರೆಕ್ಟು. ಒಂದು ಕೆಲಸ ಮಾಡೋಣ, ಈಗಷ್ಟೇ ಸಿಕ್ಕಿದ್ರಲ್ಲ ಅವರು ನಮಗೆ, ಇಲ್ಲೇ ಎಲ್ಲೋ ಇರ್ತಾರೆ ಖಂಡಿತ. ಒಂದು ಕೆಲಸ ಮಾಡು, ನೀನು ಆ ಕಡೆ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಸರಿ ಮಯೂರಿ ಅವರೇ, ಫೋನ್ ತಗೋ. ಆಗ ಶ್ರವಣ್, ಯಾಕಂದ ಒಂಥರ ಇದೆಯಾ? ಏನೂ ಇಲ್ಲ ಅಪ್ಪ, ಕಣ್ಣೆಲ್ಲ ಕೆಂಪಾಗಿದೆಯೇ? ಅಳ್ತಾ ಇದೆಯಾ? ಅಯ್ಯಯ್ಯೋ ಇಲ್ವಲ್ಲ. ಆಗ ರಾಮ್, ಯಾಕೆ ಮನಸ್ವಿನಿ, ಏನಾಯಿತು? ಏನೂ ಇಲ್ಲ ಮಾವ. ಕಂದ, ಯಾರಾದರೂ ಪೋಲಿ ಹುಡುಗರು ಏನಾದರೂ ಕಾಟ ಕೊಟ್ರಾ? ಚೇಚೆ ಇಲ್ಲ. ಆಗ ನಚಿಕೇತ್, ಮನು, ಯಾರಾದರೂ ಏನಾದರೂ ಕಾಟ ಕೊಟ್ಟಿದ್ರೆ ಹೇಳು, ಅವರಿಗೆ ಒಂದು ಗತಿ ಕಾಣಿಸ್ಬಿಡ್ತೀನಿ. ಆಗ ಕೇಶವ, ನೀನು ಯಾವುದಕ್ಕೂ ಹೆದರ್ಕೋಬೇಡಮ್ಮ, ಅವರು ಯಾರು ಅಂತ ತೋರಿಸು, ಒಂದು ಕೈ ನೋಡ್ಕೋತೀನಿ. ಆಗ ರಾಧಾ, ಬೀಳೋ ಏಟಿಗೆ ಒಬ್ಬೊಬ್ಬರು ಮೇಲಕ್ಕೆ ಎದ್ದೇಳಬಾರ್ದು, ಹಾಗೆ ಹೊಡೆದು ಹಾಕ್ಬಿಡ್ತೀನಿ. ಹೇಳು, ಯಾರು ಏನು ಮಾಡಿದ್ರು ಹೇಳು. ಮಯೂರಿ, ಅಯ್ಯೋ ಹಾಗೇನೂ ಇಲ್ಲ ಅತ್ತೆ, ನಮ್ಮೂರಲ್ಲಿ ಅದು ನಿಂಗವ್ವಜ್ಜಿ ಫ್ಯಾಮ್ಲಿ ಎದುರು ನಿಂತು ಮಾತಾಡೋ ಧೈರ್ಯ ಯಾರಿಗಿದೆ? ಏನೂ ಇಲ್ಲ ಆ ಥರ. ಆಗ ರಾಮ್, ಅದೇನೋ ಸರಿನಮ್ಮ, ಆದರೆ ಇವಳ ಕಣ್ಣಲ್ಲಿ ನೀರು ಯಾಕೆ? ಅದೇ ನಾವು ಬರ್ತಾನಾಗ ದೇವರ ಗುಡಿಗೆ ಹೋಗಿದ್ವಲ್ಲ, ಗಾಳಿಗೆ ಧೂಳು ಹೋಯ್ತು ಅಷ್ಟೇ ಕಣ್ಣಿಗೆ, ಅಲ್ವಾ ಮನಸ್ವಿನಿ? ಅಷ್ಟೇ ಅಪ್ಪ. ಹಾಂ ಬನ್ನಿ.
ಆಗ ಭೂಮಿ, ಅಯ್ಯೋ ಈ ಸಾಹೇಬ್ರಿಗೆ ಮಧ್ಯಾಹ್ನದಿಂದ ನಾನು ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟೇ ಆಗ್ತಿಲ್ವಲ್ಲ, ಇಲ್ಲಿ ಬೇರೆ ನೆಟ್ವರ್ಕು ಕೂಡ ಸರಿಯಾಗಿ ಇಲ್ಲ. ನಮ್ಮ ಸಾಹೇಬರು ಹೇಗಿದ್ದಾರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಇಲ್ಲಿ ಅವ್ರ ಫೋನೇ ಕನೆಕ್ಟ್ ಆಗ್ತಿಲ್ಲ. ಆಗ ಸಂಗೀತ, ಭೂಮಿ ನೀನು ಇಲ್ಲಿದೆಯಾ? ನಾನು ನಿನಗೋಸ್ಕರ ಮನೆಯೆಲ್ಲ ಹುಡುಕಾಡ್ಬಿಟ್ಟೆ. ಮತ್ತೆ ಏನು ವಿಷಯ? ಅದು ನೀವು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಆಗ ಅಜಿತ್ ಫೋನ್ ಮಾಡಿದ್ದ. ಅತ್ತೆ, ಸಾಹೇಬ್ರು ಹೇಗಿದ್ದಾರಂತೆ? ಹುಷಾರಾಗಿದ್ದಾರಾ? ಅವರಿಗೆ ಏನೂ ತೊಂದರೆ ಆಗಿಲ್ಲ ತಾನೇ? ಅತ್ತೆ, 1000 ಸರ್ತಿ ಅವ್ರ ಫೋನ್ ಟ್ರೈ ಮಾಡಿದ್ದೀನಿ, ಅವ್ರ ಫೋನ್ ಸಿಗ್ತಿಲ್ಲ. ಒಂದು ವೇಳೆ ಕನೆಕ್ಟ್ ಆದರೂ ಆ ಕಡೆಯಿಂದ ಮಾತಾಡೋದು ಕೇಳಿಸ್ತಾನೇ ಇಲ್ಲ ಅತ್ತೆ. ನನಗಂತೂ ಒಂದೇ ಟೆನ್ಷನ್ ಆಗಿಬಿಟ್ಟಿದೆ. ಭೂಮಿ, ಅವನು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕಾ? ಅಲ್ಲಮ್ಮ, 2 ದಿನ ಕಾಣಲಿಲ್ಲ ಅಂತ ಯಾಕೆ ಇಷ್ಟೊಂದು ಗಾಬರಿ ಆಗಬೇಕು? ಅದು ಹಾಗಲ್ಲ ಅತ್ತೆ. ಭೂಮಿ, ನೀನು ಅಜಿತನ ಬಗ್ಗೆ ಏನೂ ಟೆನ್ಷನ್ ಮಾಡ್ಕೋಬೇಡ. ಅವನು ಆರಾಮಾಗಿ ಇದ್ದಾನೆ. ಹೊಸ ಜಾಗ, ಹೊಸ ಜನ ಅನ್ನೋದು ಬಿಟ್ಟರೆ ಅನುಕೂಲಕ್ಕೆ ಯಾವ ತೊಂದರೆನೂ ಇಲ್ವಂತೆ. ಆಮೇಲೆ ಆದಷ್ಟು ಬೇಗ ಬರ್ತೀನಿ ಅಮ್ಮ ಅಂತ ಬೇರೆ ಹೇಳಿದ. ಅತ್ತೆ, ನೀವು ನಿಜ ಹೇಳ್ತಿದ್ದೀರಾ? ಆಗ ಭೂಮಿ ಮನಸ್ಸಲ್ಲಿ, ಸದ್ಯ ಆ ದೇವರ ದಯದಿಂದ ನಮ್ಮ ಸಾಹೇಬ್ರು ಚೆನ್ನಾಗಿದ್ದಾರೆ, ಅವರಿಗೆ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಭೂಮಿ, ಹೇ ಭೂಮಿ. ಅತ್ತೆ, ಅಜಿತ ನನ್ನ ಜೊತೆ 10 ನಿಮಿಷ ಮಾತಾಡಿದ. ಆ 10 ನಿಮಿಷದಲ್ಲಿ 9 ನಿಮಿಷ ನಿನ್ನ ಬಗ್ಗೆ ಮಾತಾಡಿದ ಗೊತ್ತಾ? ಭೂಮಿ, ನನ್ನ ಮಗ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಗೊತ್ತಾ? ಆಗ ಭೂಮಿ ಮನಸ್ಸಲ್ಲಿ, ನನ್ನಿಂದ ನಮ್ಮ ಸಾಹೇಬ್ರಿಗೆ ಯಾವುದೇ ರೀತಿಯ ಅಪಾಯ ಆಗಬಾರ್ದು. ಅತ್ತೆಗೆ ಈ ತಾಳಿ ವಿಷಯನ ಹೇಳಿಬಿಡ್ಲಾ? ಅತ್ತೆಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ, ಅವರು ಏನಾದರೂ ಇದಕ್ಕೆ ಪರಿಹಾರ ಹೇಳ್ಬೋದು. ಹಾಂ, ಇದೇ ಕರೆಕ್ಟ್. ಅತ್ತೆಗೆ ಎಲ್ಲ ವಿಷಯನ ಹೇಳಿಬಿಡ್ತೀನಿ. ಭೂಮಿ, ಯಾಕೆ ಹಾಗೆ ನನ್ನನ್ನೇ ನೋಡ್ತಾ ಇದೀಯಾ? ಏನಾದರೂ ಹೇಳೋದು ಇತ್ತಾ? ಅದಕ್ಕೆ ಯಾಕೆ ಸಂಕೋಚ? ಹೇಳು ಮತ್ತೆ. ಅತ್ತೆ, ಅದು ಏನದು ಹೇಳು. ಅದು ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ನನ್ನ ತಾಳಿ. ಆಗ ಸಂಗೀತ, ಭೂಮಿ, ಅಂಜು ಮಾಮ್ ಅಂತ ಕರಿತಾ ಇದ್ದಾಳೆ ಅಲ್ವಾ? ದೇವಯಾನಿ ಏನಾದರೂ ಬಂದಿದ್ದಾಳಾ? ಸರಿ ಬಾ, ಹೋಗಿ ನೋಡೋಣ ಬಾ. ಆಗ ಅಂಜು, ಐ ಮಿಸ್ ಯು ಸೋ ಮಚ್ ಮಾಮ್. ನಾನು ಅಷ್ಟೇ, ತುಂಬ ಮಿಸ್ ಮಾಡ್ಕೊಂಡೆ. ಆಗ ಸಂಗೀತ, ದೇವಯಾನಿ ಇದೇನಿದು ದಿಢೀರಂತ ಬಂದ್ಬಿಟ್ಟಿದೀಯಾ? ಅಲ್ಲ, ನೀನು ಬರೋ ವಿಚಾರ ಒಂದು ಮಾತು ಹೇಳೇ ಇಲ್ಲ. ನಿಮಗೆಲ್ಲ ಸರ್ಪ್ರೈಸ್ ಕೊಡಬೇಕು ಅನ್ನಿಸ್ತು, ಅದಕ್ಕೆ ಹೇಳದೆ ಬಂದ್ಬಿಟ್ಟೆ. ಆಗ ಭೂಮಿ, ತುಂಬ ಖುಷಿಯಾಯಿತು ದೇವಯಾನಿ ಅಮ್ಮ. ಹೇಗಿದ್ದೀರಾ? ಅಜ್ಜಿ ಹೇಗಿದ್ದಾರೆ? ಪಲ್ಲವಿ ಅಕ್ಕ, ಸತ್ಯಣ್ಣ ಎಲ್ಲರೂ ಆರಾಮಾಗಿ ಇದ್ದಾರೆ. ನೀನು ಸರ್ಪ್ರೈಸ್ ಕೊಟ್ಟಿದ್ದೇನೋ ಸಂತೋಷನೇ. ಸರಿ, ನಾವು ಅಲ್ಲಿ ಇಲ್ಲ, ನೀನು ದಿಢೀರ್ ಅಂತ ಬಂದ್ಬಿಟ್ಟಿದೀಯಾ? ಮತ್ತೆ ಅಲ್ಲಿ ಅಮ್ಮ ಒಬ್ರೇ? ಅದೇ ನಾನು ಹೇಳಿದೆ, ಬಟ್ ಬೇಕಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಯಾವುದನ್ನು ತಲೆಗೆ ಹಚ್ಕೋಬೇಡ, ಆರಾಮಾಗಿ ಹೋಗಿ ಬಾ ಅಂತ ನನ್ನ ಫೋರ್ಸ್ ಮಾಡಿ ಕಳಿಸಿದ್ರು. ಹೌದಾ, ಸರಿ ಹಾಗಿದ್ರೆ. ಆಗ ನಿಂಗವಜ್ಜಿ, ಯಾರದು? ಆಗ ದೇವಯಾನಿ ಅಮ್ಮ ಆಶೀರ್ವಾದ ತಗೋತಾರೆ. ಒಳ್ಳೆಯದಾಗಲಿ. ಹೇಗಿದ್ದೀರಿ? ಆರೋಗ್ಯ ಹೇಗಿದೆ? ಆಗ ನಿಂಗವಜ್ಜಿ, ಇನ್ನೂ ಹೋಗಿಲ್ಲ, ಬದುಕೇ ಇದ್ದೀನಿ. ನೀನು ನಮ್ಮ ರಮಣನ ಹೆಂಡತಿ ದೇವಯಾನಿ ಅಲ್ವಾ? ಚಿಕ್ಕ ವಯಸ್ಸಿಗೆ ತಾಳಿ ಭಾಗ್ಯನ ಕಳ್ಕೊಂಡ್ಬಿಟ್ಟೇಲೇ ತಾಯಿ. ಎಲ್ಲ ನಮ್ಮಪ್ಪನ ಇಚ್ಛೆ, ಯಾರ್ಯಾರಿಗೆ ಏನು ಅಂತ ಬರೆದಿರ್ತಾನೆ, ಅದೇ ನಡೆಯೋದು. ನಮ್ಮ ಕೈಯಲ್ಲಿ ಏನಿದೆ? ಆಗ ದೇವಯಾನಿ, ನದಿಯಲ್ಲಿ ಕೊಚ್ಕೊಂಡು ಹೋಗುವವನಿಗೆ ಹುಲ್ಲು ಕಡ್ಡಿ ಆಸರೆ ಅನ್ನೋ ಹಾಗೆ ದೇವರು ನನಗೆ ಈ ಮಗಳನ್ನ ಕೊಟ್ಟು ನನ್ನಲ್ಲಿ ಬದುಕೋ ಆಸೆನ ಮೂಡಿಸ್ತಾ. ಇಲ್ಲ ಅಂದಿದ್ರೆ ಅವರು ಹೋದ ದಿವಸನೇ. ಆಗ ನಿಂಗವಜ್ಜಿ, ಆಯ್ತು ಅಲ್ವೇ, ನಿನ್ನ ಮಗಳಿಗೆ ಒಂಚೂರು ಸಂಸ್ಕಾರನೇ ಕಲಿಸಿಲ್ವಲ್ಲ ನೀನು? ಅದೇನೋ ವಿಚಿತ್ರವಾಗಿ ಬಟ್ಟೆಗಳು ಹಾಕೋತಾಳೆ ನೋಡು, ಈಗಲೇ ಹೆಂಗೆ ಹಾಕೊಂಡಿದ್ದಾಳೆ, ಗತಿ ಇಲ್ಲದೆ ಇರೋರ್ ಥರ. ಅದು ಇವಳು ಜಾಸ್ತಿ ಫಾರಿನಲ್ಲೇ ಇದ್ದು ಬೆಳೆದವಳು, ಅದಕ್ಕೆ ಅಲ್ಲಿನ ಸಂಸ್ಕೃತಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಅಲ್ಲೇ ಬಿಡಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ಯಾವಾಗಲೂ ಕೈಯಲ್ಲಿ ಫೋನ್ ಹಿಡ್ಕೊಂಡು ಮಾತಾಡ್ತಾ ಇರೋದು, ಶೋಕಿ ಮಾಡೋದು ಬಿಟ್ಟರೆ ಬೇರೆ ಏನೂ ಕಲ್ತಿಲ್ಲ. ಅಡುಗೆ ಗಿಡ್ಗೆ ಏನಾದರೂ ಕಲಿಸಿದೀಯಾ? ಅಯ್ಯೋ, ನೀವು ಬೇರೆ. ಅಡುಗೆ ಮಾಡೋದ್ರಲ್ಲಿ ನನ್ನ ಮಗಳು ಎಕ್ಸ್ಪರ್ಟ್. ಹಾಂ, ಏನು ಬೇಕು? ದೇಸಿ, ನಾರ್ತ್, ಕಾಂಟಿನೆಂಟಲ್, ಇಟಾಲಿಯನ್, ಇಂಥದ್ದು ಬರೋಲ್ಲ ಅಂತ ಹೇಳಂಗಿಲ್ಲ. ಹೀಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಎಲ್ಲ ಮಾಡಿ ನಿಮ್ಮ ಮುಂದೆ ಇಟ್ಬಿಡ್ತಾಳೆ. ನಾನು ಚಿಟಿಕೆ ಹೊಡಿತೀನಿ, ತಂಬುಳಿ ಮಾಡಿಸು ನಿನ್ನ ಮಗಳ ಕೈಯಲ್ಲಿ. ಹೇಳಿದ್ದು ಕೇಳಿಸ್ತೇನೆ ಪೇಟೆ, ನೀನೇ ನಿನ್ನ ಕೈಯಾರ ತಂಬುಳಿ ಮಾಡಿಕೊಡ್ತೀಯಾ? ಹ್ಞೂ ಅಜ್ಜಿ. ಆಗ ಸಂಗೀತ, ದೇವಯಾನಿ, ನೀನು ಅಷ್ಟು ದೂರದಿಂದ ಬಂದು ಸುಸ್ತಾಗಿರ್ತೀಯ, ನೀನು ಹೋಗಿ ರೆಸ್ಟ್ ಮಾಡು, ನಾನು ನಿಂಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀನಿ. ಅಂಜು, ಅಮ್ಮನ್ನ ಕರ್ಕೊಂಡು ಹೋಗು. ಈ ಕಡೆನಾ? ಹಾಂ, ಈ ಕಡೆ ಕಾಫಿ ಮಾಡಿ ಕೊಡ್ತೀನಿ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮಯೂರಿ ಪ್ರತಿಯೊಂದು ಕಾಯಿಲೆಗೂ ಮದ್ದು ಇರೋ ಹಾಗೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದು ಗೊತ್ತಾಗ್ದೇನೆ ತಾನೇ ಮಯೂರಿ ಅವರೇ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇರೋದು.
ಇದಕ್ಕೂ ಮುಂಚೆ ನಿನಗೆ ಯಾವ ಕಷ್ಟನೂ ಬಂದೇ ಇಲ್ವಾ? ಅದನ್ನು ಜಯಿಸ್ಕೊಂಡು ನೀನು ಮುಂದೆ ಬಂದೇ ಇಲ್ವಾ? ಸರಿನಪ್ಪ, ಮನೆಯಲ್ಲಿ ಒಂದು ಪ್ರಾಬ್ಲಮ್ ಬಂದರೆ ಏನು ಮಾಡ್ತಿದ್ದೆ? ಇನ್ನೇನು ಮಾಡ್ತಿದ್ವಿ? ಮನೆಯವರೆಲ್ಲ ಕೂತು ಆ ಪ್ರಾಬ್ಲಮ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ವಿ. ಎಲ್ಲರೂ ಮಾತಾಡ್ತಿದ್ದ ಹಾಗೆ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ಬಿಡೋದು. ಅದನ್ನೇ ಇವಾಗಲೂ ಯಾಕೆ ಮಾಡಬಾರ್ದು ನೀನು? ಥ್ಯಾಂಕ್ ಯು ಫಾರ್